ಎಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಕಡ್ಡಾಯವಾಗಿ ಉದ್ಯೋಗವನ್ನ ಮೀಸಲಾತಿ ಇಡಬೇಕು. ಉದ್ಯಮಿಗಳ ಟೀಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ತಮ್ಮ ಪ್ರತಿಕ್ರಿಯೆಯನ್ನು ಹೊರಹಾಕಿದ್ದಾರೆ. ಅವರ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ. ಸಂತೋಷ, ಕನ್ನಡಿಗರಿಗೆ ಈ ಮಸೂದೆಯಿಂದ ಅನುಕೂಲವಾಗುತ್ತೆ ಅನ್ನೋದಷ್ಟೇ ನಮ್ಮ ಒಂದು ಇಂಗಿತ. ಹೀಗಂತ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದಾರೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಹೇಳಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ನಮಗೆ ಕನ್ನಡಿಗರು ಮುಖ್ಯ, ಕನ್ನಡಿಗರಿಗೆ ಉದ್ಯೋಗ ಅವಕಾಶಗಳು ಸಿಗಬೇಕು ಅನ್ನೋದು ಮುಖ್ಯ, ಕನ್ನಡಿಗರಿಗೆ ಇದರಿಂದ ಸಂತಸ ಆಗುತ್ತೆ ಅನ್ನೋದಾದ್ರೆ ಅಷ್ಟು ನಮ್ಮ ತೀರ್ಮಾನ ಏನಿದೆ ಅದು ಸರಿಯಾಗಿದೆ ಅಂತ. ಯಾರು ಟೀಕೆ ಮಾಡ್ತಾರೆ ಅದಕ್ಕೆಲ್ಲ ಏನ್ ರಿಯಾಕ್ಟ್ ಮಾಡೋಕ್ಕಾಗಲ್ಲ, ಅವರು ಸ್ವತಂತ್ರರು ಹೇಳಿ ಅವರ ಹೇಳಿಕೆಗಳನ್ನ ಅಂತ ಅವರು ಪ್ರತಿಕ್ರಿಯಿಸಿದ್ದಾರೆ. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಮಸೂದೆಯಲ್ಲಿ ಏನಿದೆ? ಆಡಳಿತಾತ್ಮಕ ಹುದ್ದೆಗೆ 50%, ಆಡಳಿತಾತ್ಮಕ ಹುದ್ದೆಗೆ 50%, ಅದು ಸೂಪರ್ವೈಸರ್, ವ್ಯವಸ್ಥಾಪಕ, ಟೆಕ್ನಿಕಲ್, ಇತರೆ ಹುದ್ದೆಗಳೇನಿರುತ್ತೆ ಅದಕ್ಕೆ. ಇನ್ನು ಆಡಳಿತೇತರ ಹುದ್ದೆಗಳಿಗೆ 75%. ರಾಜ್ಯದ ಎಲ್ಲ ಕೈಗಾರಿಕೆಗಳಲ್ಲಿ ಸಿ ಮತ್ತು ಡಿ ದರ್ಜೆಗೆ 100%ನಷ್ಟು. ಉಲ್ಲಂಘಿಸಿದ್ರೆ ಯಾರಾದರೂ ಇದನ್ನ ನಾನು ಫಾಲೋ ಮಾಡಲ್ಲ, ನಮಗೆ ಈ ಮಸೂದೆ ಇಷ್ಟ ಇಲ್ಲ ಅಂತ ಅಂದು ಅದನ್ನು ವಿರೋಧ ಮಾಡಿದರೆ 25,000 ರೂಪಾಯಿ ದಂಡವನ್ನು ಕಟ್ಟಬೇಕಾಗತ್ತೆ. ಕನಿಷ್ಠ 10,000 ರೂಪಾಯಿ ಮತ್ತು ಗರಿಷ್ಠ 25,000 ರೂಪಾಯಿ ದಂಡವನ್ನು ತೆತ್ತಬೇಕಾಗತ್ತೆ ಎಂಬ ನಿಯಮವನ್ನು ಹಾಕ್ತಾ ಇದ್ದಾರೆ. ದಂಡ ವಿಧಿಸಿದ ನಂತರವೂ ಕೂಡ ಉದ್ಯೋಗ ನೀಡದೆ ಹೋದರೆ ದಿನಕ್ಕೆ 100 ರೂಪಾಯಿ ದಂಡ ಅಂತ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕನ್ನಡಿಗರಿಗೆ ಅರ್ಹತೆ ಹೇಗೆ? ಕರ್ನಾಟಕದಲ್ಲಿ ಹುಟ್ಟಿರಬೇಕು, ಇವರು ಕರ್ನಾಟಕದವರು, ಇಲ್ಲಿಯ ಸ್ಥಳೀಯರು ಅನ್ನೋದು ಖಾತ್ರಿ ಆಗಬೇಕು. ಕರ್ನಾಟಕದಲ್ಲಿ 15 ವರ್ಷ ವಾಸವಿರಬೇಕು. ನಾವು ಕರ್ನಾಟಕದವರು, ನಮಗೆ ಕಂಪನಿಗಳಲ್ಲಿ ಕೆಲಸ ಬೇಕು, ನಾವು ಕೂಡ ಇಲ್ಲಿನ ಒಂದು ಮೀಸಲಾತಿಗೆ ಅರ್ಹರು ಅಂತ ಹೇಳ್ಕೊಳ್ಬೇಕು ಅಂತಂದ್ರೆ 15 ವರ್ಷ ಕರ್ನಾಟಕದಲ್ಲಿ ವಾಸ ಆಗಿರಬೇಕು. ಕನ್ನಡ ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಬರಬೇಕು. ಸೊ ಈ ಒಂದು ನಿಯಮವನ್ನು ಇಲ್ಲಿ ತರಲಾಗ್ತಾ ಇದೆ. ನೋಡಲ್ ಏಜೆನ್ಸಿ ನಡೆಸುವ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ನೋಡಲ್ ಏಜೆನ್ಸಿ ಒಂದು ಪರೀಕ್ಷೆಯನ್ನು ನಡೆಸುತ್ತೆ, ಅದರಲ್ಲಿ ನಮಗೆ ಕನ್ನಡ ಓದೋಕ್ಕೆ, ಬರೆಯೋಕ್ಕೆ, ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲಿಕ್ಕೆ ಬರುತ್ತೆ ಅನ್ನೋದನ್ನ ಈ ಪರೀಕ್ಷೆ ಮೂಲಕವಾಗಿ ನಾವು ಖಾತ್ರಿ ಪಡಿಸ್ಕೊಳ್ಬೇಕು. ಅದರಲ್ಲಿ ಪಾಸ್ ಆಗಿರಬೇಕು. ಈ ನಿಯಮಗಳನ್ನು ಉದ್ಯೋಗವನ್ನು ಬಯಸುವಂಥವರು ಈ ಅರ್ಹತೆಗಳನ್ನು ಹೊಂದಿರಬೇಕಾಗತ್ತೆ. ಸೊ ಈ ಅರ್ಹತೆಗಳ ಅನುಸಾರವಾಗಿ ಕಂಪನಿಗಳು ಉದ್ಯೋಗವನ್ನು ಕೊಡಬಹುದು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿಡಬೇಕು ಅಂತೇಳಿ ಅಧಿಕಾರಕ್ಕೆ ಬಂದಿದೆ. ನಾವು ಖಾಸಗಿ ಬೋರ್ಡನ್ನು ಹಾಕುವಂಥ ವಿಚಾರ ಇರ್ಬೋದು, ನಮ್ಮ ಎಲ್ಲ ಅಂಗಡಿಗಳ ಮುಂದೆ ಏನು ಬೋರ್ಡ್ ಹಾಕಬೇಕು ಅನ್ನೋದು ವಿಚಾರ ಇರ್ಬೋದು, ಧ್ವಜ ಬಳಕೆ ಇರ್ಬೋದು, ಭಾಷೆ ಬಳಕೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನಮ್ಮ ಕಡತಗಳಲ್ಲಿ ಕನ್ನಡ ಉಪಯೋಗಿಸುವಂಥದ್ದು ಇರ್ಬೋದು. ಹಾಗೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಆಗ್ತಾ ಇದೆ ಮುಂದಕ್ಕೆ ಅವೆಲ್ಲ ನಾವು ಅಪ್ಲೈ ಮೈಂಡ್ ಮಾಡಿದ್ದೀವಿ. ಇಟ್ ಇಸ್ ನಾಟ್ ದಟ್ ಐ ಹ್ಯಾವ್ ನಾಟ್ ಅಪ್ಲೈಡ್ ಮೈಂಡ್. ಲಾಸ್ಟ್ 1 year 1.5 year ಐ ಹ್ಯಾವ್ ಸಿನ್ಸಿಯರ್ಲಿ ಡನ್ ಮೈ ಹೋಮ್ ವರ್ಕ್ ಆಲ್ಸೋ. ಇಟ್ ಇಸ್ ನಾಟ್ ಏನು ಸುಮ್ಮನೆ ಏಕಾಬೇಕಿ ತಂದಿಲ್ಲ, ಸ್ವಲ್ಪ ಯೋಚನೆ ಮಾಡಿ ತಂದಿರ್ತಕ್ಕಂಥದ್ದು. ಈಗ ನೀವು ನನ್ನ ಜಾಗದಲ್ಲಿ ಕೂತ್ಕೊಳ್ಳಿ, ವಾದ ಏನು 50% ಕೊಡ್ಲಿಕ್ಕೆ ಏನು ತೊಂದರೆ ಅಂತ ಅವ್ರು ಹೇಳ್ಬಿಡ್ಲಿಲ್ಲ. ನಾವು ಹೇಳ್ತದೆ ಮ್ಯಾನೇಜ್ಮೆಂಟಿನ 50% ತೊಂದರೆ ಇದೆ. ಮ್ಯಾನೇಜ್ಮೆಂಟ್ನಾಗ ಎಷ್ಟಿದೆ ನಿಮ್ಗೆ ಜಾಬ್ಸ್? ಮ್ಯಾನೇಜ್ಮೆಂಟಲ್ಲಿ ಅಪ್ಪರ್ ವರ್ಟಿಕಲ್ ಹೋದಾಗ ಜಾಬ್ಸ್ ಕಮ್ಮಿ ಇದೆ. ನೀವು 100 ಜನದಾಗ 50 ಜನ ಲೋಕಲ್ ಕೊಡಿ, ಯಾಕೆ ಎಕ್ಸ್ಪೀರಿಯನ್ಸ್ ಇಲ್ಲ? ಆಯ್ತು, ಇನ್ ಕೇಸ್ ಇಫ್ ದರ್ ಇಸ್ ನೋ ಸಚ್ ಮೆರಿಟ್ ಯು ಕ್ಯಾನ್ ಟೇಕ್ ಎನಿಬಡಿ ಎಲ್ಸ್ ಆಲ್ಸೋ. ಇಟ್ಸ್ ಏನು ಅದಿಲ್ಲ ಅಂತಂದ್ರೆ ಏನು ಜಗತ್ತು ನಿಂದಿರೋದಿಲ್ಲ. ಸೊ ಸರ್ಕಾರಕ್ಕೂ ಮಾಹಿತಿ ಇರುತ್ತೆ ಎಷ್ಟು ಮೆರಿಟ್ ಇದೆ, ಎಷ್ಟಿಲ್ಲ. ಸೊ ಮುಂದೆ ನಾವು ಹೆಂಗೆ ಸ್ಕಿಲ್ ಹೆಂಗೆ ಹೌ ಡು ವಿ ಟ್ರೈನ್ ಸ್ಕಿಲ್ ಫ್ಯೂಚರ್ ಆಸ್ ಇಂಡಸ್ಟ್ರಿ? ಯು ಪ್ಲೀಸ್ ಕಮ್, ಯು ಟೆಲ್ ದ ಗೌರ್ಮೆಂಟ್ ನಮಗೆ ಈ ಥರ ಬೇಕು, ಈ ಇಂಡಸ್ಟ್ರಿಲಿ ಈ ಥರ ಬೇಕು, ನೀವೇ ಒಂದು ಕೋರ್ಸಸ್ ರೆಡಿ ಮಾಡಿರಿ, ನೀವೇ ಒಂದು ಸರ್ಟಿಫಿಕೇಟ್ ರೆಡಿ ಮಾಡಿರಿ. ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಮೂಲಕವಾಗಿ ತಮ್ಮ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಜ್ಯದ ಎಲ್ಲಾ ಖಾಸಗಿ ಕೈಗಾರಿಕೆಗಳಲ್ಲಿ ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳಿಗೆ 100ಕ್ಕೆ 100ರಷ್ಟು ಕನ್ನಡಿಗರ ನೇಮಕಾತಿಯನ್ನು ಕಡ್ಡಾಯಗೊಳಿಸುವ ವಿಧೇಯಕಕ್ಕೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯು ಒಪ್ಪಿಗೆಯನ್ನ ನೀಡಿದೆ. ಕನ್ನಡಿಗರು ಕನ್ನಡದ ನೆಲದಲ್ಲಿ ಉದ್ಯೋಗ ವಂಚಿತರಾಗುವುದನ್ನು ತಪ್ಪಿಸಿ ತಾಯ್ನಾಡಿನಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಎಂಬುದು ನಮ್ಮ ಸರ್ಕಾರದ ಆಶಯ. ನಮ್ಮದು ಕನ್ನಡ ಪರವಾದ ಸರ್ಕಾರ, ಕನ್ನಡಿಗರ ಹಿತ ಕಾಯುವುದು ನಮ್ಮ ಆದ್ಯತೆಯಾಗಿದೆ ಅಂತ ಮುಖ್ಯಮಂತ್ರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ.